ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವಿ. ನಾನು ಈಗ ಡಾಕ್ಟರ್ ಎಸ್ ಲಕ್ಷ್ಮೀದೇವಿ ಅವರ ಕವನ ಸಂಕಲನದಿಂದ ಆಯ್ದ ಜೀವಗಂಗಾ ಎಂಬ ಕವನವನ್ನು ಓದುತ್ತಿದ್ದೇನೆ. ಮತ್ತೆ ಮತ್ತೆ ನನ್ನೊಳಗೆ ನಾ ಹುದುಗಿಸಿಟ್ಟ ಕಾಮನೆಗಳ ಕಾಡಿ ಕೆಣಕುತ್ತಿದೆಯೋ ಈ ವರ್ಷಧಾರೆ. ಎಷ್ಟು ಸಂಭ್ರಮವೋ ಅದಕ್ಕೆ ತನ್ನ ನಲ್ಲೆಯ ಒಡಲನ್ನು ತಣಿಸಿ ತಾನೂ ತಣಿಯಲು. ತನ್ನೊಡಲಲ್ಲಿ ಇಷ್ಟು ಕಾಲ ಪೇರಿಸಿಟ್ಟ ನವನೀತದ ರುಚಿ ನೋಡೆಂದು ಹೇಳುತ್ತಾ ಏಕಾಸೋಕ ಬೆಂಬಿಡದೆ ಕಾಡುತ್ತಲಿದೆ ಇಳೆಯ. ನಿರೀಕ್ಷೆಯನ್ನೂ ಮೀರಿ ಸುರಿಸುತ್ತಿದ ಸುಧೆಯ. ಬಾಯಾರಿದ್ದ ಒಡಲಿಗೆ ಬಗೆ ಬಗೆದು ನೀಡುತ್ತಲಿದೆ ಎಲ್ಲ. ಬತ್ತಿ ಹೋದರೂ ಚಿಂತೆ ಇಲ್ಲವೆಂದು ಬತ್ತುವುದೋ ಎಂದಾದರೂ ಒಡಲ ಒಳಗಣ ಕಾವು. ನಿಂತು ಬಿಡುವುದೇ ಹುರಿಗೊಳಿಸಿದ ನವನೀತ ಪ್ರತಿಭಾರ ಇಳೆಯ. ಮುಗ್ಧ ಸೌಂದರ್ಯ ಕಂಡಾಗ ಕರಗುವುದು ತನಗರಿವಿಲ್ಲದಂತೆಯೇ ಈ ಎದೆಯ ಗೂಡು. ಕರಗಿ ದ್ರವಿಸಿ ಹೋಗುವುದು ಕುಂಭ ಕಲಶಗಳ ಸಾಲುಗಳ ಒದ್ದೆ ಮುದ್ದೆ ಮಾಡಿ. ಬೆಟ್ಟದ ತಪ್ಪಲುಗಳು ತೊಯ್ದು ನಾಚಿ ನೀರಾಗಿ ಇಳೆ. ಹಸಿರ ಹೊಂದಿಕೆಯನ್ನುಟ್ಟು ಕಂಗೊಳಿಸಿದಾಗ ಮತ್ತೆ ಛೇಡಿಸುವ ಆ ನೋಟ. ಪ್ರಶ್ನಿಸುವುದು ನೀರೇ ನಿನಗ ಹೊದಿಕೆ ಬೇಕೇ ಎಂದು. ಬೆತ್ತಲೆಯ ಬಟ್ಟ ಬಯಲಲ್ಲಿ ತುತ್ತು ತುದಿಯಿಂದ ಅಡಿಯವರೆಗೂ ಸ್ವರ್ಗವೇ ಇಳಿಸುವುದು ಅವನ ಸಂಗ. ಅವನಂಗ ಸಂಗದಳು ತೊಯ್ದು ನಿಂದ ಒಡಲು ಮತ್ತೆ ಬಯಸುತ್ತಿದೆ ಅವನ ಅಂತರಂಗ. ಅನಂತಾನಂತಗಳ ಮಿಲನ ಆತ್ಮದ ತೃಪ್ತಿಯ ತನನಕ್ಕೆ ಅಂಕುರಿಸುತ್ತಿಹುದೊಂದು ಜೀವಗಂಗಾ. ಧನ್ಯವಾದ.